ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಮಾವ ಮಗುವಾದನು ಹ್ಯಾಪಿ ದೀಪಾವಳಿ ಟು ಆಲ್. ಹ್ಯಾಪಿ ದೀಪಾವಳಿ ಹೇಳ್ಬೇಕು. ಹ್ಯಾಪಿ ದೀಪಾವಳಿ ಹೇಳ್ಬೇಕು ಮಾಮಿ. ಎಲ್ಲರಿಗೆ ನೀಲ್ಲ ಅವಳು ಕಾಣ್ತಿದ್ದಾಳ ತುಂಬಾ ಬಿಳಿ ಬಿಳಿ. ಹ್ಯಾಪಿ ದೀಪಾವಳಿ ಜೋರು ಜೋರು ಕಲ್ಕದ್ ನೋಡು ನೋಡು ಬಲ ಒಂದ್ಸತಿ ಹೇಳ್ತಾಳೆ ನೋಡಿ ಹ್ಯಾಪಿ ದೀಪಾವಳಿ ಜೋರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿ, ಸೊ ನಾವು ಇವತ್ತು ನೀರು ತುಂಬಿಸ್ತಾ ಇದ್ದೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ದೀಪಾವಳಿಯ ವಿಶೇಷ ವಿಡಿಯೋನ ನೋಡಿ. ಉಡುಪಿನಲ್ಲಿ ಇವತ್ತು ನೀರು ತುಂಬಿಸಿ ನಾಳೆ ಸ್ನಾನ ಮಾಡೋದು. ಸೊ ಹಾಗಾಗಿ ತುಂಬಾ ಹ್ಯಾಪಿ. ನಂದು ಫೇವ್ರೆಟ್ ಫೆಸ್ಟಿವಲ್ ಇದು. ಡ್ರೆಸ್ಸಸ್ ಎಲ್ಲ ತಗೊಂಡಾಗಿದೆ. ನಾನು ಎಲ್ಲ ಡ್ರೆಸ್ಸಸ್ ತೋರಿಸ್ಲಿಲ್ಲ, ಆರ್ಯ ಇದು ಮಾತ್ರ ತೋರಿಸಿದ್ದೀನಿ. ನಮ್ಮ ಔಟ್ಲುಕ್ ಏನೆಲ್ಲ ಡ್ರೆಸ್ಸಸ್ ನಾನು ಹಾಕ್ತೀನಿ, ನಾಳೆದು ವ್ಲಾಗಲ್ಲೂ ನಾನು ಹಾಕ್ತೀನಿ. ಇವತ್ತಿದು ವ್ಲಾಗಲ್ಲಿ ಏನು ಹೊಸ ಡ್ರೆಸ್ ಯಾವುದು ಹಾಕಲಿಲ್ಲ. ಇದು ನನ್ನ ನಾರ್ಮಲ್ ಡ್ರೆಸ್. ಇದ್ರದ್ದು ಲಿಂಕ್ ಬೇಕಿದ್ರೆ ಕೇಳಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ನಾನು ಅಮೆಝಾನಿಂದ ತಗೊಂಡಿದ್ದು. ಸೊ ತುಂಬಾ ಒಳ್ಳೆ ಡ್ರೆಸ್, ನನಗೆ ತುಂಬಾ ಕಂಫರ್ಟ್ ಮತ್ತು ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ನೋಡಿ. ಈ ಥರ ಇದೆ ಇದರದ್ದು ವರ್ಕ್. ಸೊ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಇದು. ಇವತ್ತು ಸ್ವಲ್ಪ ಅಂದರೆ ಅಂಗಡಿಯಲ್ಲಿ ಗಣಹೋಮ ಎಲ್ಲ ಇತ್ತು ಇವತ್ತು. ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಸಾರಿ ಉಟ್ಟು ಮತ್ತು ಇದು ಡ್ರೆಸ್ ಹಾಕಿದ್ದು ಅಷ್ಟೆ. ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದದ್ದು. ಹಾಗೆ ಈಗ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ. ಇದು ದೀಪ ಹಣತೆ ಎಲ್ಲ ನೋಡಿ ನಾವು ಹೀಗೆ ಇಟ್ಟಿದ್ದೀವಿ. ಇದಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಬೇಕು. ಹಾಗೆ ಇಲ್ಲಿ ನೋಡಿ ದೇವ್ರ ಕೋಣೆಯಲ್ಲಿ ಇಲ್ಲಿ ನೋಡಿ, ಸರಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ಎಲ್ಲ ದೇವರಿಗೆ ನಮ್ದು ಏನೆಲ್ಲ ಬಟ್ಟೆ ತಂದಿರ್ತೀವಿ, ಅಮ್ಮ ಎಂದು ಸಾರಿದೆಯದೇ. ಹಾಂ, ಸೊ ಏನೆಲ್ಲ ಬಟ್ಟೆ ತಂದಿರ್ತೀವಲ್ಲ ಅದನ್ನೆಲ್ಲ ದೇವ್ರಿಗೆ ಇಡ್ಲಿಕ್ಕೆ ಉಂಟು ನಮಗೆ ಮೊದಲಿಗೆ. ನೋಡಿ ಇವತ್ತು ದೇವ್ರ ಅಲಂಕಾರ ಈ ಥರ ಮಾಡಿದ್ದಾರೆ ಅಮ್ಮ. ಸೊ ಇದು ಈಗ ಇಲ್ಲಿ ಇಟ್ಟು ಮತ್ತೆ ಅಜ್ಜಿ ಮನೆಯಲ್ಲಿ ಬಡಿಸಿಡ್ತೇವೆ ನಾವು. ಸೊ ಅಲ್ಲಿ ತಗೊಂಡು ಹೋಗಿ ಇಡ್ಲಿಕ್ಕೆ ಉಂಟು, ದೇವರಿಗೂ ದೈವಕ್ಕೂ ಎರಡಕ್ಕೂ ಇಡ್ಲಿಕ್ಕೆ ಉಂಟು. ಅದಾದಮೇಲೆ ನಾಳೆ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಹಾಕೋದು. ಕಂಪ್ಲೀಟ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ. ಎಲ್ಲಿ ನೋಡಿ ಈ ಥರ ಹ್ಯಾಪಿ ದೀಪಾವಳಿ ಅಂತ ಹೇಳಿ ನಾವು ವಾಶ್ರೂಮ್ ಇದು ಡೋರಿಗೆ ಬರಿತೀವಿ. ಸೊ ಇದು ಓಲ್ಡ್ ಟ್ರೆಡಿಷನ್ ಇದು. ಆ್ಯಕ್ಚುಲಿ ಇವಾಗೆಲ್ಲ ಬರೆಯೋದಿಲ್ಲ, ಹಾಳಾಗತ್ತೆ ಅಂತ ಹೇಳಿ. ಬಟ್ ಇದು ಹೋಗುತ್ತೆ. ಇದು ಚಾಕ್ ಆಯಿತಾ, ಚಾಕನ್ನು ಅಲ್ಲೇ ಸ್ವಲ್ಪ ನೀರು ಮಾಡಿ ಅದರಿಂದ ಬರೆಯೋದು. ಇದು ನನಗೆ ತುಂಬ ಇಷ್ಟ. ಯಾವುದು ಟ್ರೆಡಿಷನ್ನು ನಾವು ಬಿಡಬಾರ್ದು, ಯಾಕಂತಂದರೆ ಇದು ಮತ್ತೆ ಅಳಿಸಿದ್ರೆ ಹೋಗುತ್ತಲ್ವಾ. ಸೊ ಹಾಗಾಗಿ ಇದನ್ನು ನಾವು ಬರಿತೀವಿ ನೋಡಿ, ಹ್ಯಾಪಿ ದೀಪಾವಳಿ ಅಂತ ಹೇಳಿ. ಅಲ್ಲಿಂದ ನೆಕ್ಸ್ಟ್ ಇದು ನೋಡಿ, ಆ್ಯಕ್ಚುಲಿ ಇದು ದೊಡ್ಡ ಗುಡಾಣಕ್ಕೆ ಕಟ್ಟಬೇಕು. ಇದು ಗುಡಾಣಕ್ಕೆ ಈ ಥರ ಕಟ್ಟಬೇಕು. ಬಟ್ ನಾವು ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಸೋಲಾರ್ ಇದೆಯಲ್ವಾ, ಸೊ ಹಾಗಾಗಿ ನಾವು ಗುಡಾಣಕ್ಕೆ ಕಟ್ಟೋದಿಲ್ಲ. ಹಾಗಾಗಿ ಸಣ್ಣದು ಇದಕ್ಕೆ ಅಮ್ಮ ಕಟ್ತಾ ಇದ್ದಾರೆ ನೋಡಿ. ಇದು ಅನ್ನ ಎಲ್ಲ ಮಾಡ್ತೀವಲ್ವಾ ಅಂತ ದೊಡ್ಡ ಪಾತ್ರ ಇದು. ಸೊ ಹಾಗಾಗಿ ಇದು ದೊಡ್ಡ ಒಂದು ಪಾತ್ರೆಗೆ ಈ ಥರ ಕಟ್ತಾ ಇದ್ದಾರೆ ನೋಡಿ. ನಮ್ಮಲ್ಲಿ ಇದನ್ನು ಅದು ಬಂತೀನಮ್ಮ ಕರನ, ತುಳುನಲ್ಲಿ ಇದಕ್ಕೆ ಕರ ಅಂತ ಹೇಳ್ತೀವಿ ಆಯಿತಾ. ಇನ್ನೂ ಇದೆ ನೋಡಿ ಹಣತೆ ಎಲ್ಲ. ಬಟ್ ಇದಿಷ್ಟನ್ನು ರೆಡಿ ಮಾಡಿಟ್ಟಿದ್ದೀವಿ. ಈಗ ಇದನ್ನೆಲ್ಲ ನಾನು ಇದಕ್ಕೆಲ್ಲ ಎಣ್ಣೆ ಹಾಕಿ, ಇಲ್ಲಿ ನೋಡಿ ಮಳೆ ಹೋಗಲಿಕ್ಕೆ ಮನಸ್ಸಿಲ್ಲ ಮಳೆಗೆ. ಇದಕ್ಕೆ ಫುಲ್ ಎಣ್ಣೆ ಹಾಕಿ ಇವಾಗ ದೀಪ ಹಚ್ಚೋಣ. ಇದು ನೋಡಿ ಕಡುಪಾನ ಎಷ್ಟು ಚಂದ ಆಗಿದೆ ನೋಡಿ ಅಂತೆ. ಖುಷಿ ಆಗ್ತದೆ ನೋಡಿ. ಸೊ ಕ್ಯೂಟ್ ಅಲ್ಲ, ಕರೆಕ್ಟ್ ತೋಚದಾಂಡ್. ಸೊ ಚಂದ ಕಾಣ್ತಾ ಉಂಟು. ನನಗೆ ತುಂಬ ಇಷ್ಟ ಹೀಗೆಲ್ಲ ರೆಡಿ ಮಾಡಿ ಬಂದರೆ. ಡ್ರೆಸ್ ಎಲ್ಲ ಇಟ್ಟಾಗಿದೆ. ನಾಳೆ ಬೆಳಿಗ್ಗೆ ನಾನು ಹಾಕಿ ತೋರಿಸ್ತೇನೆ. ನಾಳೆ ಬೆಳಿಗ್ಗೆ ಎಣ್ಣೆ ಹಚ್ಚೋದ್ರಿಂದ ಹಿಡಿದು ಎಲ್ಲ ವ್ಲಾಗ್ ಬರ್ತದೆ ನಿಮಗೆ. ಸೊ ಇವತ್ತಿದು ವ್ಲಾಗ್ ಮೇ ಬಿ ಇವತ್ತು ನೈಟ್ ಅಪ್ಲೋಡ್ ಆಗ್ಬೋದು. ನಾಳೆದು ವ್ಲಾಗ್ ನಾಳೆ ನೋಡುವ. ದೀಪ ಹಚ್ಚಲಿಕ್ಕೆ ಹೋಗೋದು ನೋಡಿ. ದೀಪ ಇಟ್ಕೊಂಡು ಹೊರಟ್ವಿ ನಾವು ಮೇಲೆ. ಬನ್ನಿ ಇದು ಪಾಡು ಲೈಟ್ ಪಾಡು ಉಂಟಲ್ಲ ಲೈಟ್ ಫುಲ್ ಪಾಡು. ದೀಪವ ಹಚ್ಚಬೇಕು
ಪ್ರೀತಿ ಹಂಚಲು ದೇಶವಿಲ್ಲ ಬೆಂಕಿಗೆ ಭೇದವಿಲ್ಲ ಬೆಳಕಿಗೆ ತಿಳಿಯೋ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿ ಹಂಚಲು. ನೋಡಿ ನಾವು ದೀಪ ಹಚ್ಚಿ ಆಯ್ತು, ಬಟ್ ತುಂಬಾ ಗಾಳಿ ಇದೆ, ಸ್ವಲ್ಪ ಹೊತ್ತು ಉಳಿದ್ರು ಸಾಕು ಇವಾಗ. ಹಾಯ್ ಜನರೇ, ಹೇಗಿದ್ದೀರಿ ಎಲ್ಲರೂ? ನನ್ನ ಅತ್ತೆ ಬಂದಿದ್ದಾರೆ. ನನ್ನಮ್ಮ. ನನ್ನ ಅತ್ತೆ ಬಂದಿದ್ದಾಳೆ. ನನ್ನಮ್ಮ. ಇಲ್ಲಿ ನೋಡಿ. ಗೋವಿಂದ ಲೀಲಾವಳಿ ಅಳಿಯ ಮಗನಾದನು, ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು, ಮಾವ ಮಗುವಾದನು. ತಾನಿ ತಂದಾನ ತಾನಿ ತಂದಾನ ತಂದನನಿತಾನ, ತಾನಿ ತಂದಾನ ತಾನಿ ತಂದಾನ ತಂದನನಿತಾನ. ಹ್ಯಾಪಿ ದೀಪಾವಳಿ ಟು ಆಲ್. ಹ್ಯಾಪಿ ದೀಪಾವಳಿ ಹೇಳ್ಬೇಕು, ಹ್ಯಾಪಿ ದೀಪಾವಳಿ ಹೇಳ್ಬೇಕು ಮಾಮಿ. ದೀಪಾವಳಿ ಎಲ್ಲರಿಗೆ ನೀಲ್ಲ, ಅವಳು ಕಾಣ್ತಾಳ ಕಾಣ್ತಿದ್ದಾಳ ತುಂಬಾ ಬಿಳಿ ಬಿಳಿ. ಹ್ಯಾಪಿ ದೀಪಾವಳಿ ಜೋರು ಜೋರು ಕಲ್ಕದ್ ನೋಡು, ಕಲ್ಕದ್ ನೋಡು. ಬರ ಒಂದ್ಸತಿ ಹೇಳ್ತಾಳೆ ನೋಡಿ, ಹ್ಯಾಪಿ ದೀಪಾವಳಿ ಜೋರು. ನಿಖುಲ್ದಾನಿ ಮರ್ಮಲ್ ಬಕ್ಕ ಮಾಮಿ ಒಂಜೆ ಅಂಗಿ ಬರ್ದೀನಿ ಇದು ಸೈತ್ಯಗಳ ಪರ್ಪತ ಪತ್ತೆಯಾ ಪತ್ತು. ಏಪು ಮುಟ್ಟ ಭೂಮಿ ಉಂಡ ಅದ ಮುಟ್ಟಾಗ್ಲ ನಮ್ಮ ಗುವೆಲ್ದ ನೀರು ಮಾಜಂದೆ ಭೂಮಿ ಎತ್ತೊಂದು ಭೂಮಿ ಎತ್ತೊಂದು ಗುವೆಲ್. ಅಂದ್ರೆ ಕನ್ನಡದಲ್ಲಿ ನಮ್ಮ ಎಷ್ಟು ಅದರ ನಂತರದ ಪೀಳಿಗೆ ಇದ್ರು ಸಹ ನಮ್ಮ ಬಾವಿಯ ನೀರು ಇಂಗಬಾರ್ದು ಅಂತ ಹೇಳಿ ಆಶಿಸಿ ಬಾವಿ ಕಟ್ಟೆಗೆ ಪೂಜೆ ಮಾಡುದು ಇದು ನಮ್ಮ ಉಡುಪಿಯ ಸಂಪ್ರದಾಯ. ಸೊ ಹಾಗಾಗಿ ಎಲ್ಲರೂ ಇದು ಮಾಡ್ಲೇಬೇಕು. ಬನ್ನಿ
ಇದಾಗಿತ್ತು ಇವತ್ತಿನ ವ್ಲಾಗ್. ನೀರು ತುಂಬಿಸೋ ದಿನ, ನರಕ ಚತುರ್ದಶಿ ಇತ್ತಲ್ಲ ಇವತ್ತು. ಸೊ ಹಾಗಾಗಿ ಸೊ ನಾಳೆ ದೀಪಾವಳಿ, ಎಣ್ಣೆ ಹಚ್ಚಿ ಸ್ನಾನ ಮಾಡೋ ಬ್ಲಾಗ್ ಎಲ್ಲನೂ ಬರುತ್ತೆ. ಸ್ಟೇ ಟ್ಯೂನ್ ಟು ಆರ್ಯಾಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗ್ಸ್. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್. ಲವ್ ಯು, ಟೇಕ್ ಕೇರ್, ಬಾಯ್. ಹೀಗೆ ಆರ್ಯಾಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ.